ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎದ್ದು ಕುಶನ್ ಇದು ಫಸ್ಟ್ ಡೇ ಸ್ಕೂಲ್, ಹಾಗಾಗಿ ಚಪಾತಿನ ಮಾಡಿದ್ದೆ. ಚಪಾತಿನ ಮಾಡಿ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ 8 o'clock ಆಗಿದೆ. ನನ್ನ ಮಕ್ಕಳ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಎಲ್ಲಿ ಓದಿರಾ? ಊಟ ನಾನು ಊಟ ಮಾಡಾರ? ಇದು ಮಗನ ಮೇಲೆ Are you excited? Excited. ಸೂಪರ್. ರೆಡಿನಾ? ಟಿಫನ್ ಕೊಡ್ಲಾ? ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ರಲ್ಲ ಅಂತ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದೆ. ದೀಪ ಎಲ್ಲ ನಾನು ಹೆಚ್ಚಿದೆ, ಅವ್ರ ಕೈಲಿ ಪೂಜೆ ಮಾಡಿಸೋಣ ಅಂತ. ನನ್ನ ಮಕ್ಕಳು ಆಲ್ಮೋಸ್ಟ್ ಪೂಜೆ ಮಾಡ್ತಾರೆ, ಪರವಾಗಿಲ್ಲ. ಅಷ್ಟೇನು ಇದಾಗಿ ಏನು ಮಾಡಲ್ಲ, ನೀಟಾಗೆ ಮಾಡ್ತಾರೆ, ಪರವಾಗಿಲ್ಲ ಅನ್ಸುತ್ತೆ. ಅವ್ರ ಏಜ್ಗೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾರೆ. ಇಬ್ಬರು ಕೈಲೂ ಪೂಜೆ ಮಾಡಿಸ್ಬಿಟ್ಟು ಇದು ಮಾಡೋಣ ಅಂತ. ಅವರು ವಕ್ರತುಂಡ ಮಹಾಕಾಯ, ಅವ್ನಿಗೆ ಬರೋದೇ ಅದೊಂದು ಲೈನ್ನೇ ಹೇಳ್ತಾ ಇದ್ದ, ವಕ್ರತುಂಡ ಮಹಾಕಾಯ ಅಂತ ಅಂದ್ಬಿಟ್ಟು. ಗಂಡು ಮಕ್ಕಳು ಎಷ್ಟೇ ನೀಟಾಗಿ ಮಾಡೋಕ್ಕೋದ್ರೂ ಅದೊಂದು ನೀಟ್ ಅನ್ನೋದು ಬರೋಲ್ಲ. ಬಟ್ ಹೆಣ್ಮಕ್ಳು, ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ, ಕೈ ಹೇಗೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಾಳೆ ನೋಡಿ. ಅದಾದಮೇಲೆ ಟಿಫನ್ ಹಾಕ್ಕೊಟ್ಟೆ. ಇಬ್ಬರು ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು ತಿಂತಿರೋ ರೀತಿ ಅವ್ರು ತಿನ್ನಲಿಲ್ಲ, ನಾನೇ ತಿನ್ನಿಸ್ದೆ. ಫೈನಲಿ ಹೊರಟರು ನನ್ನ ಮಕ್ಕಳು ಸ್ಕೂಲಿಗೆ. ಬನ್ನಿ ಅಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ವ್ಲಾಗ್ನ. ಈಗ ಇಳಿತೀರ? ರೆಡಿ ಬೇಗ. ಇದು ಬಾ ಬೇಗ. ಯಾಕೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಅಂದರೆ, ನಡಿ ಬೇಗ, ವ್ಯಾನ್ ಬಂದರೆ ಸಾಕು ನಾಳೆಯಿಂದ. ಮೊನ್ನೆ ಗಾಳಿ ಗೈಸ್, ದೇವ್ರಾಣೆ ವ್ಯಾನ್ ಇಲ್ಲದೆ ಇರೋದಕ್ಕೋದ್ಕೂ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಬೇಜಾರು ಆಗ್ತಿದೆ. ಫಸ್ಟ್ ಡೇ ಸ್ಕೂಲಿಗೆ ಬಿಡೋಕ್ಕೆ ಇಷ್ಟು ದಿನ ಕೈ ಹಿಡ್ಕೊಂಡು ಎಲ್ಲೋದ್ರೂ ಜೊತೇಲಿ ಬರ್ತಿದ್ರು, ತಿನ್ನಿಸ್ತಿದ್ದೆ, ಜೊತೇಲಿ ಇರ್ತಿದ್ರು, ನನಗೂ ಬೇಜಾರಾಗ್ತಿರ್ಲಿಲ್ಲ. ಬಟ್ ಇವಾಗ ಬಿಟ್ಟಿರಬೇಕು ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ವಿಲ್ಸಿ ಹೇಗೋಗುತ್ತೆ ಡೇಸ್ ನೋಡೋಣ. ಇದೇ ಎದುಕುಶನಿ ಅವ್ರ ಸ್ಕೂಲು. ನಮ್ಮ ಮನೆಯಿಂದ 1 ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ. 1 ಕಿಲೋಮೀಟರ್ ಒಳಗಡೆನೆ, ಕಡಿಮೆನೇ ಆಗುತ್ತೆ, 1 ಮುಕ್ಕಾಲು ಕಿಲೋಮೀಟರ್ ಅಷ್ಟು ಆಗ್ಬೋದೇನೋ. ಇದೇ ಸ್ಕೂಲು ಗೈಸ್. ಇದೇ ಸ್ಕೂಲಿಗೆ ನನ್ನ ಮಕ್ಕಳು ಹೋಗ್ತಾ ಇರೋದು, ವಿವೇಕಾನಂದ ಅಂತ, ಬೊಂಬೆನಹಳ್ಳಿಲಿರೋದು. ಟ್ವಿನ್ಸ್. ಎಲ್ಲಿಡ್ಬೇಕಪ್ಪ ಬಾಕ್ಸು?
ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೀ ಕೆಜಿನಾ ನಾವಿದೆ ಎಲ್ಲ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತೀವಲ್ಲ. ಹೌದಾ, ಗ್ರೂಪ್ಗೆ ಆ್ಯಡ್ ಮಾಡಿಲ್ಲ. ನಿಮ್ಮದು ನಂಬರ್ ಕೊಟ್ಟೋಗಿ ಒಂದು ನಿಮಿಷ. ನಾವು ಇವಾಗ ಎಲ್ಲ ಮಕ್ಕಳು ವೆಲ್ಕಮ್ ಮಾಡ್ಬೇಕಲ್ಲ. ಹಾಂ, ಬಲೂನ್ ಅಂತಿದ್ದಲ್ಲ ನೋಡು, ಬಲೂನ್ ಸಿಕ್ಕಿದೆ. ಮಿಸ್ ಕಾಲ್ ಕೊಡ್ತೀರಾ? ಅಲ್ಲಿ ಕುತ್ಕೋಬೇಕು, ಅಲ್ಲಿ ನೋಡೋರೆಲ್ಲ. ಯಶಿಕಾ ಅಲ್ಲಿ ಕುತ್ಕೋಬೇಕು, ಬೇಗ ಕುತ್ಕೊಳ್ಳಿ. ಕುತ್ಕೋಬೇಕು. ನೋಡಲ್ಲ ಪಾಪಗಳೆಲ್ಲ ಹೆಂಗೆ ಕೂತಿದ್ದಾರೆ ನೋಡಲಿ, ಹೇಗೆ ಕೂತಿದ್ದಾರೆ. ಕುಚ್ಚು ಕುಚ್ಚು, ಬೇಗ ಇಲ್ಲಿ ಕುಚ್ಚು. ಅಲ್ಲಿ ಕುತ್ಕೋ ಮಕ್ಳ. ಹಾಂ, ವೆರಿ ಗುಡ್. ನೀನು ಕುತ್ಕೋ ಮಗಳೇ, ನೀನು ಇಲ್ಲಿ ಕುತ್ಕೋ, ಜೊತೆಲೇ ಕುತ್ಕೊಳ್ಳಿ. ಹಾಂ, ಬ್ಯಾಗ್ ಇಲ್ಲಿರುತ್ತೆ. ಹೋಗಲ್ಲ, ನಾನು ಕುತ್ಕೊಳ್ಳಿ. ಹೋಗಲ್ಲ, ಇಲ್ಲೇ ಕೂತಿಲ್ವಾ? ಕುತ್ಕೊ, ನಡಿಗೆ ಹೋಗು. ಹೊಡ್ದಾಕ್ಬಾರ್ದು, ಹೊಡಿತಾರೆ. ಅವ್ನು ಯಾವ ಊರು? ನೀನು ಬೊಮ್ಮೆನಹಳ್ಳಿ ಅಲ್ವಾ? ಅವನ್ನೆಲ್ಲೋ ನೋಡಿದ್ದೀನಿ ಅವನ್ನ. ಹ್ಞೂ, ನೀನು LKG ತಾನೇ? ಪ್ರೀ ನರ್ಸರಿ 1ನೇ ಕ್ಲಾಸು. ಇಲ್ಲಿ ಕೂತಿದ್ದೀವಂತೆ. ಕುತ್ಕೋಗಿ, ಅಲ್ಲಿ ಕುತ್ಕೋಗಿ. ನಾನು ಹೋಗಲ್ಲ ಕಂದು, ಕುತ್ಕೋ ಹೋಗು. ಚಾಕ್ಲೇಟ್ ತರ್ತೀನಿ, ಅಲ್ಲಿ ವೆಲ್ಕಮ್ಗೆ ಅಂದ್ಬಿಟ್ಟು ಚಾಕ್ಲೇಟು ಬಲೂನ್ಸ್ ಇಟ್ಟಿದ್ರು. ಬಲೂನ್ ನೋಡ್ಕೊಬಿಟ್ರು, ಹಾಗಾಗಿ ಚಾಕ್ಲೇಟ್ ತೊಗೊಬರ್ತೀನಿ ಮಕ್ಕಳ, ಇಲ್ಲೇ ಇರಿ ಅಂತ ಅಂದೆ. ಅಮ್ಮ ನಂಗೆ 10 ತೊಗೊಬಾ ಅಂತ ಹೇಳ್ತಿದ್ರು. ಹಾಂ ಸರಿ, 10 ತರ್ತೀನಿ, ಇಲ್ಲೇ ಇರಿ ಅಂತ ಹೇಳಿದೆ. ಅವರು ಬಾಗ್ಲ ಹತ್ರ ಬಗ್ ನೋಡ್ತಿದ್ರು. ಚಾಕ್ಲೇಟ್ ತರಲಿಲ್ಲ ನಮ್ಮಮ್ಮ, ಹೊಟ್ಟೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಚಾಕ್ಲೇಟ್ ಹತ್ರ ಹೋಗ್ಬಿಟ್ಟು ಹಂಗೆ ಹಿಂಗೆ ಕ್ರಾಸ್ ಆಗಿಬಿಟ್ಟು ಅಲ್ಲಿ ತಕ್ಷಣ ಫಾಸ್ಟಾಗಿ ಓಡಿ ಬಂದೆ. ಬಟ್ ಅವ್ರು ಟೀಚರ್ ತಕ್ಷಣ ಅವರು ನನ್ನ ಚಾಕ್ಲೇಟ್ ಪ್ಲೇಟಲ್ಲಿ ಚಾಕ್ಲೇಟ್ ಇತ್ತು. ತಕ್ಷಣ ಈ ಕಡೆ ಬಂದ ತಕ್ಷಣ ಅವ್ರಿಗೆ ಹೇಗೆ ಗೊತ್ತಾಯ್ತೇನೋ, ಥಟ್ ಅಂತ ಓಡಿ ಬರ್ತಾವ್ರಿಬ್ರು. ದೇವ್ರಾಣೆ, ನಿಜವಾಗ್ಲೂ ಒಬ್ಬಳು ತಾಯಿಗೆ ಅಬೋಷನ್ ಆದಾಗ ತನ್ನ ಮಕ್ಕಳನ್ನ ಹೇಗೆ ಕೀಳ್ತಾರೋ ಒಂದು ಗರ್ಭಕೋಶದಿಂದ, ಆ ಥರ ಫೀಲ್ ಆಯಿತು. ಯಪ್ಪ, ನಾನು ನಿಜವಾಗ್ಲೂ ಸ್ಕೂಲು ಕಳ್ಸೋಕ್ಕೆ ಇಷ್ಟು ಎಮೋಷ್ನಲ್ ಆಗ್ತಿದ್ದೀನಲ್ಲ. ಏನಾದರೂ ನಿಜವಾಗ್ಲೂ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕಾರೆ ಇನ್ನೆಷ್ಟು ಹೇಳ್ಬೇಡ. ಒಂಥರ ಸಕ್ಕ ಸಂಕಟ ಅನ್ನೋ ಥರ ಆಯಿತು. ನಿಜವಾಗ್ಲೂ ಯಾವುದೇ ತಾಯಂದ್ರಿಗಾದರೂ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೇ ಈ ಥರ ಫೀಲ್ ಆಗೇ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಎಲ್ಲಿ ಹೊಡೆದ್ಬಿಡ್ತಾರೋ, ಎಲ್ಲಿ ಬೈದ್ಬಿಡ್ತಾರೋ. ನಾವು ಅಷ್ಟು ನಮ್ಮ ಮಕ್ಕಳನ್ನ ನಾವು ಎಷ್ಟೇ ಬೈಬೋದು, ನಾವು ಎಷ್ಟೇ ಹೊಡಿಬೋದು, ನಮ್ಗೆ ಆ ಥರ ಅನಿಸಲ್ಲ ಅಂತ ಹೇಳ್ಬೋದು. ಬಟ್ ಯಾವುದೇ ತಾಯಿಗಾದರೂ ಅಷ್ಟೇ, ಬೇರೆಯವರು ಸ್ವಲ್ಪ ಅದ್ರಸ್ಲಿ ಬೈಲಿ ಸಖತ್ತು ಫೀಲ್ ಆಗುತ್ತೆ ಗೈಸ್, ಸಖತ್ತು ಫೀಲ್ ಆಗುತ್ತೆ. ನಮ್ಮಮ್ಮ ಅದ್ರಸ್ಲಿ, ನಮ್ಮಮ್ಮ ಪಾಪ ಯಾವತ್ತೂ ಅದ್ರಸಿಲ್ಲ. ಅಂದರೆ ಈಗ ನಮ್ಮ ಹಸ್ಬೆಂಡೇ ಅದ್ರಸ್ತಿದ್ರು ಏನಕ್ಕೆ ಹಿಂಗೆ ಬೈತೀರಾ ಅಂತ ನಾನು ಅಲ್ಲೇ ಕೇಳ್ಬಿಡ್ತೀನಿ. ಏಕೆಂದರೆ ನಾನು ಅದ್ರಸಿದ್ರು ಓಕೆ, ಬಟ್ ನನ್ನ ಮಕ್ಕಳನ್ನ ಬೇರೆಯವ್ರು ಅದ್ರಸಿದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ. ಅವ್ರ ಹತ್ರ ಫೇಸಲ್ಲಿ ಒಂಥರ ಡಲ್ಲಾಗಿ ಕೂತಿದ್ರು ನಂಗೆ ಸಖತ್ ಬೇಜಾರಾಗುತ್ತೆ. ಸಖತ್ ಫೀಲ್ ಆಯಿತು. ಏನೋ ಒಂಥರ ಯಾರೋ ಕಿತ್ಕೊಬಿಟ್ರೇನೋ, ಏನೋ ಒಂಥರ ತಾಯಿ ಅಂದರೆ ಅದು ಅನಿಸುತ್ತೆ. ಬಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಚಿಕ್ಕ ಏನು ಮಾಡೋದು. ಬಟ್ ಬೇಗ ಬೇಸಿಕ್ ಬೇಕು, ಒಂದು ಫೌಂಡೇಶನ್ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಕಳಿಸಿದ್ವಿ. ಬಟ್ ಚಿಕ್ಕ ವಯಸ್ಸೇನೋ ಅಂತ ಅನಿಸುತ್ತೆ. ಬಟ್ ನೆಕ್ಸ್ಟ್ ಇಯರ್ ಆದರೂ ಅವ್ರು ಅದನ್ನೇ ಮಾಡ್ತಾಯಿದ್ದು ಗೈಸ್. ಅಳತೆ ಅಳೋರು, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಒಳ್ಳೆಯದಕ್ಕೆ ಅಲ್ವಾ ನಾವು ಕಳಿಸಿರೋದು. ಬಟ್ ಅವರೇನೋ ಅಲ್ಲಿದ್ದಾರೆ. ಟೀಚರ್ ಕಾಲ್ ಮಾಡಿದೆ, ಹಂಗೆ ಸ್ವಲ್ಪ ಡಲ್ಲಾಗಿ ಕೂತಿದ್ದಾರೆ, ಅಳ್ತಿದ್ರು ಅಂತ ಹೇಳಿದ್ರು. ಒಂದು 2 ಡೇಸ್ ಆಮೇಲೆ ಅಡ್ಜಸ್ಟ್ ಆಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಅಡ್ಜಸ್ಟ್ ಆಗಲೇಬೇಕು. ಅದು ಎಜುಕೇಷನ್ ಅನ್ನೋದು ಅವ್ರ ಲೈಫಲ್ಲಿ ಒಂದು ಮುಖ್ಯವಾದ ಸ್ಟೇಜ್, ಅದು ಆಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಗೈಸ್. ಏನೋ ಒಂಥರ ಫೀಲ್ ಆಗ್ತಿದೆ.
ಕಮೆಂಟ್ ಮಾಡಿ ಯಾರೆಲ್ಲ ತಾಯಂದರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಈ ಥರ ಬೇಜಾರಲ್ಲಿ ಒಂಥರ ಫೀಲಿಂಗಲ್ಲಿ ಬಂದಿದ್ದೀರ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಿದೆ. ಎಲ್ಲ ಮಕ್ಕಳು ಇವತ್ತು ಯಾರು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿದ್ರು ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಅವ್ರ ಎಜುಕೇಷನ್ ಚೆನ್ನಾಗಿರಲಿ, ಎಲ್ಲ ಮಕ್ಳಿಗೂ ಆ ಸರಸ್ವತಿ ವಿದ್ಯೆ ಅನ್ನೋದನ್ನ ಚೆನ್ನಾಗಿ ಕೊಡಲಿ. ಅವರು ಟಾಪರ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ಮನುಷ್ಯರಾಗಲಿ. ಅಪ್ಪ ಅಮ್ಮಂಗೆ ನೋವು ಕೊಡದೇ ಇರೋ ರೀತಿ, ಅವ್ರು ಯಾವತ್ತೂ ತಲೆ ಬಗ್ಗಿಸ್ದೇ ಇರೋ ರೀತಿ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಿರಲಿ ಅಷ್ಟೇ. ಟಾಪರ್ಸೇ ಆಗಿರಲಿ ಅಂತ ಅಂದ್ಬಿಟ್ಟು ನಾನಂತೂ ಕೇಳಲ್ಲ, ಬೇರೆಯವ್ರೇನೋ ಗೊತ್ತಿಲ್ಲ, ನನಗಂತೂ ಟಾಪರ್ಸೇ ಆಗಿರಲಿ ಅಂತ ಕೇಳಲ್ಲ. ಬಟ್ ಒಳ್ಳೆ ಮನುಷ್ಯರಾಗಲಿ ಅಷ್ಟೇ, ಅದೊಂದು ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಫಸ್ಟ್ ಡೇ ಸ್ಕೂಲ್ದು ವ್ಲಾಗ್ ಮಾಡೋಣ, ಬಿಕಾಸ್ ನನಗೆ ವ್ಯೂಸ್ ಬರುತ್ತೆ, ಇದು ಮತ್ತೊಂದು ಬರುತ್ತೆ ಅನ್ನೋದು ನನಗೆ ಮೈಂಡ್ ಸೆಟ್ಟಲ್ಲಿಲ್ಲ. ನಾನು ಈ ವ್ಲಾಗ್ ಯೂಟ್ಯೂಬ್ಗೆ ಹಾಕಲೇಬೇಕು, ಬಿಕಾಸ್ ನನ್ನ ಮಕ್ಕಳು ಒಂದು 10th ಸ್ಟ್ಯಾಂಡರ್ಡು ಕಾಲೇಜ್ಗೆ ಹೋಗ್ತಾರೆ, ಹೋದಾಗ ಈ ವ್ಲಾಗ್ನ ಅವ್ರು ನೋಡಬೇಕು, ಈ ವ್ಲಾಗ್ನ ನೋಡಿ ಅವ್ರು ಖುಷಿ ಪಡಬೇಕು ಅನ್ನೋದು ಒಂದೇ ಫೀಲ್ ಇರೋದು. ಅದಕ್ಕೋಸ್ಕರ ಈ ವ್ಲಾಗ್ ನಾನು ಮಾಡಲೇಬೇಕು ಅಂತ ಆಸೆ ಇತ್ತು. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ವಿಡಿಯೋ ಮಾಡಿದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟವಾಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.